ಓಂ ಶಾಂತಿ. ಡೇಟ್ ಆಗಿದೆ 10 ಡಿಸೆಂಬರ್ 1978. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ವಿಸ್ತಾರ್ ಕೋ ನ ದೇಖ್ ಸಾರ್ ಅರ್ಥಾತ್ ಬಿಂದು ಕೋ ದೇಖೋ. ವಿಸ್ತಾರದಲ್ಲಿ ಹೋಗಬಾರ್ದು ಅಂತಾರೆ ಬಾಬಾ, ಯಾವುದೇ ಮಾತಿನಲ್ಲಿ. ಆಮೇಲೆ ದೇಹದಲ್ಲಿ ದೇಹಾಭಿಮಾನ ಬರಬಾರ್ದು, ಸಾರದಲ್ಲಿ ಇರಬೇಕು, ಅಂದರೆ ಬಿಂದು ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಅಂತಾರೆ ಬಾಬಾ. ಮಧುಬನ್ ನಿವಾಸಿ ತ್ಯಾಗಿ ತಪಸ್ವಿ ಬಚ್ಚೋ ಪ್ರತಿ ಬಾಪ್ದಾದ ಬೋಲೆ. ಮಧುಬನ ನಿವಾಸಿಗಳು ಅಂತಂದರೆ ಅವರು ತ್ಯಾಗಿಗಳು. ತಪಸ್ವಿ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಮಧುಬನ್ ನಿವಾಸಿ ಅರ್ಥಾತ್ ಮಧುರತ. ಮಧು ಅಂದರೆ ಮಧುರತೆ. ಮಧುಬನ ನಿವಾಸಿ ಅಂದರೆ ಮಧುರತೆಯ ಸಾಗರದಲ್ಲಿ ಸದಾ ಲೆಹರಾನೆ ವಾಲೆ. ಮಧುಬನ ನಿವಾಸಿಗಳು ಅಂತಂದರೆ ಮಧುರತೆಯ ಸಾಗರದಲ್ಲಿ ಯಾವಾಗಲೂ ಹಾರಾಡುವಂಥವ್ರು. ಬಾಪ್ದಾದ ವಿಶೇಷ ಕರ್ಮಭೂಮಿ. ಮಧುಬನ ಅಂದ್ರೇನದು? ಬಾಪ್ದಾದರವರ ವಿಶೇಷ ಕರ್ಮಭೂಮಿ, ಚರಿತ್ರ ಭೂಮಿ, मधुर मिलन भूमि या महान पुण्य भूमि. ऐसी भूमि के सदा निवासी कितनी महान आत्माएं हैं. ಪಾಂಡವ ಭವನ. ಮಧುಬನ ಅಂದರೆ ಅದು ಪಾಂಡವ ಭವನ. ಆ ಸ್ಥಾನ ಅದೆಷ್ಟು ಶ್ರೇಷ್ಠ ಅಂತಂದರೆ ಅದು ಭಗವಂತನ ಕರ್ಮಭೂಮಿ. ಶಿವಬಾಬಾನೇ, ಸ್ವತಃ ಶಿವಬಾಬಾನೇ ಬಂದು ಕರ್ಮ ಮಾಡಿರ್ತಕ್ಕಂಥ ಭೂಮಿ. ಅದು ಒಂದು ಇತಿಹಾಸ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಮಧುರತೆ ಇದೆ. ಅಲ್ಲಿ ಕಾಲಿಟ್ಟರೆ ಸಾಕು, ಅಲ್ಲಿ ವೈಬ್ರೇಷನ್ಸ್ ಹೆಂಗಿದಾವು ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಏನಾಗ್ತದೆ, ಮಧುರತೆ ಬರ್ತದೆ. ಅದಕ್ಕಾಗಿ ಅದು ಮಹಾನ್ ಪುಣ್ಯ ಭೂಮಿ. ಅಂಥ ಭೂಮಿನಲ್ಲಿ ನಿವಾಸ ಮಾಡ್ತಕ್ಕಂಥ ಆತ್ಮಗಳು ಅದೆಷ್ಟು ಮಹಾನ್ ಅಂತ. ನಿರಾಕಾರ ಬಾಪ್ ಕೋ ಭೀ ಸಾಕಾರ ಭೂಮಿ ಸೆ ವಿಶೇಷ ಸ್ನೇಹ ಹೇ. ನಿರಾಕಾರ ಬಾಪ್ ಕೋ, ನಿರಾಕಾರ ತಂದೆಗೂ ಕೂಡ ಈ ಸಾಕಾರ ಭೂಮಿ ವಿಶೇಷ ಸ್ನೇಹ ಇದೆ. ಯಾರಿಗೆ? ಶಿವಬಾಬಾ. ಶಿವಬಾಬಾಗೆ ಆ ಮಧುಬನ ಅಂದರೆ ಅಷ್ಟು ಸ್ನೇಹ ಬಾಬಾಗೆ. ಐಸೆ ಭೂಮಿ ಕೆ ನಿವಾಸಿ ಸ್ವಯಂ ಕೋ ಭೀ ಸದಾ ಐಸೆ ಅನುಭವ ಕರ್ತೆ ಹೇ. ಮಧುಬನ್ ಅರ್ಥಾತ್ ಮಧುರ ಭೂಮಿ. ಇಂಥ ಭೂಮಿನಲ್ಲಿ ನೀವು ನಿವಾಸ ಮಾಡ್ತಕ್ಕಂಥವ್ರು ಸ್ವಯಂ ನಿಮ್ಮನ್ನು ನೀವು ಅನುಭವ ಮಾಡ್ಕೊಳ್ತೀರೇನೋ. ಏನಂತ? ಮಧುಬನ ಅಂದರೆ ಮಧುರ ಭೂಮಿ ಅಂತ. ವೃತ್ತಿಗೆ ಭೀ ಮಧುರತ. ಬರೀ ಕೇವಲ ಭೂಮಿ ಮಧುರ ಅಲ್ಲ, ವೃತ್ತಿ ನಮ್ಮ ನಡವಳಿಕೆನೂ ಕೂಡ ಏನಿರಬೇಕು? ಮಧುರತೆ ಇರಬೇಕು. ವಾಣಿಗೆ ಭೀ ಮಧುರತ. ನಮ್ಮ ಮಾತು ಕೂಡ ಏನಿರಬೇಕು? ಮಧುರ ಇರಬೇಕು. ಮತ್ತು ಪ್ರತಿಯೊಂದು ಕರ್ಮನೂ ಕೂಡ ಯಾವಾಗಲೂ ಮಧುರತೆಯಿಂದ ಕೂಡಿರಬೇಕು ಅಂತ ಹೇಳ್ತಾರೆ ಬಾಬಾ. ಹೊರಗಡೆನೂ ಮಾತಾಡೋದಿಲ್ಲ. ಊರಾಗಿನ ಒಂದು ಸ್ವಲ್ಪ ಭಾಳ ಬಿರ್ಸು, ಯಾಕೆಂದ್ರೆ ಮಣ್ಣಿನ ಗುಣ ಹಂಗೈತಿ ಅಂತ ಹೇಳ್ತಾರೆ. ಈಗ ಪಾಂಡವ ಭವನದಲ್ಲಿ ಅಡ್ಡಾಡಿದಂಥವ್ರು ಯಾರು? ಸ್ವತಃ ಶಿವಬಾಬಾನೇ ಅಡ್ಡಾಡಿ ಆ ಮಧುಬನವನ್ನು ಪವಿತ್ರ ಮಾಡಿರ್ತಕ್ಕಂಥ ಭೂಮಿ ಅದು. ಇನ್ನು ಆ ಮಣ್ಣಿನ ಗುಣ ಹೆಂಗಿರಬಾರ್ದು? ಆ ಮಣ್ಣಿನ ಗುಣದಲ್ಲಿ ಒಂದೊಂದು ಹೆಜ್ಜೆ ಇಟ್ಟರೂ ಕೂಡ ನಮ್ಮಲ್ಲಿ ಏನು ಬರ್ತದೆ? ಶಕ್ತಿ ಬರ್ತದೆ. ಅದೇ ಗುಣ ನಮ್ಮಲ್ಲಿ ಬರ್ತದೆ ಅಂತ ಹೇಳಕ್ಕೆ ಹೊರಟಿದ್ದಾರೆ ಬಾಬಾ. ಹೇಳ್ತಾರೆ ಬಾಬಾ, ಜೈಸೆ ಭೂಮಿ ವೈಸೆ ಹಿ ಭೂಮಿ ಮೇ ರಹನೆ ವಾಲಿ ಮಹಾನ್ ಆತ್ಮಾಯೇ. ಆ ಭೂಮಿ ಎಂಥದೋ ಆ ಭೂಮಿನಲ್ಲಿ ಇರ್ತಕ್ಕಂಥ ಆತ್ಮಗಳು ಕೂಡ ನೀವೇನಾಗಿದ್ದೀರಾ? ಮಹಾನ್ ಆತ್ಮಗಳಾಗಿದ್ದೀರಾ. मधुबन से जो आत्माएं अनुभव करके जाती है वह भी क्या कहती है? मधुबन है ಸಂಗಮ ಯುಗಿ ಸ್ವರ್ಗ. ಮಧುಬನದಲ್ಲಿದ್ದಂಥ ಆತ್ಮಗಳು, ಅನುಭವ ಮಾಡಿಕೊಂಡಿರ್ತಕ್ಕಂಥ ಆತ್ಮಗಳು ಏನು ಹೇಳ್ತಾರೆ ಅಂತಂದರೆ, ಈ ಜಗತ್ತಿನಲ್ಲಿ, ಸದ್ಯದ ಜಗತ್ತಿನಲ್ಲಿ, ವರ್ತಮಾನ ಸಮಯದಲ್ಲಿ ಸ್ವರ್ಗ ಅಂದರೆ ಯಾವುದದು? ಮಧುಬನ ಅಂತ ಹೇಳ್ತಾರೆ ಬಾಬಾ. ಹೇಳೋದಿಲ್ಲ ಏನ್ರಿ ಸ್ವರ್ಗ ಇದ್ದಂಗೆ ಮೌಂಟ್ ಅಬು ಅಂದರೆ ಅಂತ ಹೇಳ್ತಾರಲ್ಲ. ಅರ್ಥಾತ್ ಸ್ವರ್ಗಭೂಮಿ ಮೇ ರಹನೆ ವಾಲೆ. ಅವರೆಲ್ಲ ಎಲ್ಲಿದ್ದಾರೆ? ನೀವು ಎಲ್ಲ ಇದು ಬಂದ್ರಲ್ಲ ಸ್ವರ್ಗನೇ ಸ್ವರ್ಗ. ಅದು ಭಗವಂತನ ಮನೆ ಅಂದರೆ.
ಎಷ್ಟು ಖುಷಿ ಇರಬೇಕು ನಮ್ಮ ಒಳಗಡೆ, ಎಷ್ಟು ನಶೆ ಇರಬೇಕು ನಮಗೆ. ನಾನು ಎಲ್ಲಿ ಹೋಗಿ ಬಂದೆ, ನಾನು ಎಲ್ಲಿ ಸೇವಾ ಮಾಡಿ ಬಂದೆ, ನನ್ನ ಭಾಗ್ಯ ಅದೆಷ್ಟು ಶ್ರೇಷ್ಠ, ಅದೇ ನಶೆನಲ್ಲಿ ಇರಬೇಕು. ಅದನ್ನು ಹೇಳ್ತಾರೆ ಬಾಬಾ, ಅಬ್ ಭೀ ಸ್ವರ್ಗ ಅವ್ರ ಭವಿಷ್ಯ ಮೇ ಭೀ ಸ್ವರ್ಗ. ಮಧುಬನ ನಿವಾಸಿಗಳು ಈಗೂ ಸ್ವರ್ಗದಲ್ಲಿದ್ದಾರೆ, ಭವಿಷ್ಯದಲ್ಲಿನೂ ಸ್ವರ್ಗದಲ್ಲೇ ಇರ್ತಾರೆ. तो डबल स्वर्ग के अधिकारी कितने विशेष हुए. ನೀವು ಡಬಲ್ ಸ್ವರ್ಗಧಾರಿಗಳು ಅಂತಾರೆ ಬಾಬಾ. ಡಬಲ್ ಸ್ವರ್ಗಕ್ಕೆ ಅಧಿಕಾರಿಗಳು, ನಿಮ್ಮದು ಅದೆಷ್ಟು ವಿಶೇಷತೆ ಇದೆ. बाप दादा आज खास मधुबन निवासियों से मिलने आए हैं. बाप दादा ಇಂದು ಖಾಸ್ ಯಾರಿಗೆ ಭೇಟಿಯಾಗಕ್ಕೆ ಬಂದ್ದಾರೆ? ಮಧುಬನ ನಿವಾಸಿಗಳಿಗೆ ಭೇಟಿಯಾಗಕ್ಕೆ ಬಂದಿದ್ದಾರೆ. बाबा पूछते हैं स्वर्ग की विशेषता अथवा स्वर्ग का विशेष गायन क्या है. ಬಾಬಾ ಕೇಳ್ತಿದ್ದಾರೆ, ಸ್ವರ್ಗದ ವಿಶೇಷತೆ ಏನು? ಸ್ವರ್ಗ ಅಂತದನ್ನು ಹೆಂಗೆ ಗಾಯನ ಮಾಡ್ತಾರೆ? स्वर्ग का विशेष गायन है सदा संपन्न अर्थात अप्राप्ति नहीं कोई वस्तु स्वर्ग के खजाने में. ಸ್ವರ್ಗ ಅಂದರೆ ಏನರ್ಥ? ಸ್ವರ್ಗವನ್ನು ಹೆಂಗೆ ಹಾಡಿ ಹೋಗಿರ್ತಾರೆ. ಆ ಸ್ವರ್ಗದಲ್ಲಿ ಯಾವುದು ಅಪ್ರಾಪ್ತಿ ಅನ್ನುವಂಥದ್ದು ಇರುವುದಿಲ್ಲ. ನನಗಿದು ಸಿಕ್ಕಿಲ್ಲ ಅನ್ನೋ ಮಾತು ಬರುವುದಿಲ್ಲ. ಎಲ್ಲೇ? ಸ್ವರ್ಗದಲ್ಲಿ. ಅದನ್ನು ಹೇಳ್ತಾರೆ ಬಾಬಾ, ನನಗಿನ್ನೇನು ಬೇಕಾಗಿಲ್ಲ. ಯಾರು ಸಿಕ್ಕರು? ಜೋ ಪಾನಾ ಥಾ ಪಾಲ್ಯ. ನನಗೇನು ಸಿಗಬೇಕಾಗಿತ್ತೋ ನನಗದು ಸಿಕ್ತು. ನನ್ನ ಜೀವನದ ಗುರಿ ಉದ್ದೇಶ ಏನು? ಮಕ್ಕಳು ಬರೀ ಮೊಮ್ಮಕ್ಕಳು ಅಲ್ಲ. ನನ್ನ ಜೀವನದ ಗುರಿ ಉದ್ದೇಶ ಏನು? ಭಗವಂತನ ಪಡ್ಕೊಳ್ಳೋದು. ನಾನು ಹುಟ್ಟಿದ್ದೇ ಇದಕ್ಕೆ ಭಗವಂತನ ಪಡ್ಕೊಳ್ಳಿಕ್ಕೆ, ಭಗವಂತನ ನೆನಪು ಮಾಡಲಿಕ್ಕೆ, ಭಗವಂತ ಸೇವಾ ಮಾಡಲಿಕ್ಕೆ. ಅವ್ರದ್ದು ಸೇವಾ ಮಾಡೋಕ್ಕಲ್ಲ. ನಾನು ಯಾರು ಸೇವಾ ಮಾಡಬೇಕು? ಭಗವಂತನ ಸೇವಾ ಮಾಡೋಕ್ಕಿದ್ದೀನಿ. ಬಾಬಾ ಹೇಳ್ತಾರಲ್ಲ ಮೇಲಿನ ಮೇಲೆ, ನಾನು ನಿಮ್ಮನ್ನ ಯಾಕೆ ಇಟ್ಟಿದ್ದೀನಿ ಇಲ್ಲೇ? ನಿಮ್ಮನ್ನು ಇನ್ನೂ ಯಾಕೆ ಬದುಕಿಸಿದ್ದೀನಿ? ವಿಶ್ವ ಸೇವೆಯನ್ನು ಮಾಡೋಕ್ಕೆ ಬದುಕಿಸಿದ್ದೀನಿ ಅಂತ ಬಾರ್ ಹೇಳ್ತಿದ್ದಾರೆ ಬಾಬಾ. ನಾವೇನು ಮಾಡಲಿಕ್ಕೆ? ಮತ್ತು ನಾನು, ನಂದು, ನಮ್ಮವ್ರದ್ದು ಅದ್ರದ್ದೇ ಚಿಂತಿರ್ತದೆ ನಾವು. ಮತ್ತು ಬೇರೆ ಏನೂ ಇರೋದೇ ಇಲ್ಲ. ಆದ್ರೆ ಬಾಬಾ ಏನು ಚಿಂತೆ ಮಾಡಂತಾರೆ ಈಗ? ಇಡೀ ವಿಶ್ವಾತ್ಮಗಳದ್ದೆಲ್ಲ ಚಿಂತೆ ಮಾಡಬೇಕಾಗೈತೆ ನಾವು. ಏನು ಚಿಂತೆ ಮಾಡೋದು? ಎಲ್ಲ ಆತ್ಮಗಳೇನಾಗಬೇಕಾಗಿದೆ? ಬಾಬನ ಕಡೆ ಬರಬೇಕು, ಬಾಬನ ಜ್ಞಾನ ತಗೊಳ್ಬೇಕು. ಚಾಹೆ ಹಂಗಂದ್ರೆ ಏನು ಮಾಡಬೇಕು? ಎಲ್ಲರ ಮನೆ ಹೋಗಿ ಹೇಳಬೇಕೇನು? ಅದು ಮುಗೀತೀಗ ಆ ಪಾಠ. ಮನೆ ಹೋಗಿ ಹೇಳೋ ಪಾಠ ಮುಗೀತೀಗ. ಈಗೇನು ಮಾಡಬೇಕಾಗಿದೆ? ಕುಂತಲ್ಲೇ ನಿಂತಲ್ಲೇ ಯಾರು ಕಾಣಿಸ್ತಾರೋ ಅವ್ರಿಗೇನು ಹೇಳಬೇಕು? ಈ ಆತ್ಮನೋ ಬಾಬನ ಮನೆಗೆ ಬರಲಿ, ಈ ಆತ್ಮನೋ ಬಾಬನ ಮನೆ. ನಮ್ಮ ಮನೆಯಾಗಿನವ್ರು ಇರಲಿ, ಹೊರಗೆ ಬರೀ ನಮ್ಮ ಮನೆಯಾಗಿನವ್ರಿಗೆ ಬಗ್ಗೆ ಅಷ್ಟೇ ಯೋಚನೆ ಮಾಡೋದಲ್ಲ. ಈಗ ಇಡೀ ವಿಶ್ವಾತ್ಮರೆಲ್ಲ ಏನಾಗಬೇಕಾಗಿದೆ? ಬಾಬನ ಕಡೆ ಬರಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಜೋ ಪಾನಾ ಥಾ ಸೊ ಪಾಲಿಯ. ಅಂದಾಗೆ ನಾವು ಖುಷಿಯೊಳಗಿರ್ತೀವಿ. ಇಲ್ಲಾಂದ್ರೆ ಖುಷಿಯೊಳಗೆ ಇರೋಕ್ಕಾಗೋದಿಲ್ಲ. ಖುಷಿ ಯಾವಾಗ ಸಿಗ್ತದೆ ನಮಗೆ? ನನಗೇನು ಬೇಕು ಅದು ಸಿಕ್ತು ಅಂದಾಗ ಖುಷಿಯೊಳಗೆ ಇರೋಕ್ಕಾಗ್ತದೆ. ನಾವಿನ್ನೂ ಸ್ಥೂಲದ್ದೇ ಅದು ಬೇಕು ಇದು ಬೇಕು ಅನ್ಕೋತ ಕೂತ್ರೆ ನಾವೆಂದೂ ಖುಷಿಯೊಳಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹೇಳ್ತಾರೆ ಬಾಬಾ, ಈ ಕ್ಷಣನೇ ಏನು ಬರಬೇಕು? ನನಗೆಲ್ಲ ಸಿಕ್ತು. ಈ ಕ್ಷಣ ನನ್ನ ಬುದ್ಧಿಯೊಳಗೆ ಏನು ಬರಬೇಕು? ಎಲ್ಲ ಸಿಕ್ತು ಅಂದರೆ ಏನರ್ಥ? ಏನು ಸಿಗಬೇಕಾಗಿತ್ತು ನನಗೆ? ನಮಗೇನು ಸಿಗಬೇಕಾಗಿತ್ತು? ಹೊರಗಡೆ ಸನ್ಯಾಸಿಗಳು, ಸ್ವಾಮಿಗಳು ಎದಕ್ಕೆ ತಪಸ್ಸು ಮಾಡ್ತಾರೋ? ಭಗವಂತ ಬೇಕು, ಭಗವಂತ ಸಿಗಲಿ, ಭಗವಂತ ಪ್ರತ್ಯಕ್ಷ ಆಗಲಿ ಅಂತ ತಪಸ್ಸು ಮಾಡ್ಲಿಕ್ಕತ್ತಾರ ಅವರು. ಆದರೆ ನಮಗೆ ಅವನೇ ಬಂದು ನಮ್ಮ ಮುಂದೆ ನಿಂತುಬಿಟ್ಟಿದ್ದಾನೆ. ನಮ್ದೆಂಥ ಭಾಗ್ಯ! ಮತ್ತು ನಾವ್ಯಾಕೆ ಕೊಯ್ ಕುಸಕ್ ಮಾಡಿರ್ತೀವಿ? ಖುಷಿಯೊಳಗಿರ್ಬೇಕಲ್ಲ. ಬಾಬಾ ಹೇಳ್ತಾರೆ, दोनों की यह एक ही विशेषता गाई हुई है, चाहे संगमयुगी स्वर्ग भविष्य का स्वर्ग. ಅದು ಸಂಗಮಯುಗದ ಸ್ವರ್ಗ ಆಗಿರ್ಬೋದು, ಭವಿಷ್ಯದ ಸ್ವರ್ಗ ಆಗಿರ್ಬೋದು, ಎರಡುಗಳ ವಿಶೇಷ ಗಾಯನ ಒಂದೇ ಆಗಿದೆ ಅಂತಾರೆ ಬಾಬಾ. तो मधुबन निवासी अर्थात संगमयुगी स्वर्ग निवासी ऐसी संपन्न स्थिति का अनुभव करते हैं. ಸ್ವರ್ಗದೊಳಗಿದ್ದೀನಿ ಅಂತಂದ್ರೆ ಏನರ್ಥ? ಸ್ವರ್ಗದೊಳಗಿರುವುದು ಅಂದರೆ ಏನು?
ಈ ಸದ್ದು ನಾನೇ ಸ್ವರ್ಗದೊಳಗೆ ಇದ್ದು ಬಿಡಬೇಕೀಗ. ಅದು ಯಾರ ಕೈಯೊಳಗದ ಸ್ವರ್ಗದಲ್ಲಿರೋದು? ನನ್ನ ಕೈಯೊಳಗೆ. ಸ್ವರ್ಗದಲ್ಲಿ ಇರೋದಂದರೆ ನಾನು ಸಂಪನ್ನ ಅಂತ. ನನಗೆಲ್ಲ ಸಿಕ್ಬಿಡ್ತು. ಎಲ್ಲ ಸಿಕ್ಬಿಡ್ತು ಅಂತಂದಾಗ ನಾನು ಖುಷಿಯೊಳಗಿರ್ತೀನಿ. ಆ ಖುಷಿಯೊಳಗೆ ಇರೋದೇ ಏನು? ಸ್ವರ್ಗ. ಅದನ್ನು ಹೇಳಕತ್ತಾರೆ ಬಾಬಾ. ಮೊದಲು ಸ್ವರ್ಗ ಎಲ್ಲಿ ರೆಡಿ ಆಗಬೇಕು? ಇಲ್ಲಿ ಒಳಗಡೆ ಸ್ವರ್ಗ ರೆಡಿ ಆಗಬೇಕು. ಸ್ವರ್ಗ ರೆಡಿ ಆಗೋದಂದ್ರೆ ಏಕ್ದಮ್ ಸ್ವಚ್ಛ ಸ್ವಚ್ಛ ಸ್ವಚ್ಛ. ಮನಸ್ಸೆಷ್ಟು ಸ್ವಚ್ಛ ಇರಬೇಕು ಅಂತಂದರೆ, ಮಕ್ಕಳು ಎಷ್ಟು ಖುಷಿ ಇರ್ತಾವಲ್ಲ. ಯಾಕೆ ಖುಷಿ ಇರ್ತಾವೆ ಸಣ್ಣ ಮಕ್ಕಳು? 6, 7, 8 ತಿಂಗಳ ತನಕ ಕೂಸುಗಳು ನೋಡ್ರಿ, ಅವು ಹೆಂಗಿರ್ತಾವೆ? ಏಕ್ದಮ್ ಖುಷಿಯೊಳಗಿರ್ತಾವೆ. ಬಾಬಾ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಭಗವಂತ ಅಂತ ಹೇಳ್ತಾರೆ. ದೇವರಿದ್ದಂಗೆ ಅಂತ ಹೇಳ್ತೀವಿ. ಇದ್ದಂಗಲ್ಲ, ನಿಜವಾಗ್ಲೂ ಮಕ್ಕಳೇನೋ ನೋಡ್ರಿ, ಅವ್ರ ಹತ್ರ ಹೋದ್ಕೊಳ್ಳೆ ಕೂಸ್ಗಳ ಹತ್ರ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬರೋಕ್ಕೆ ಶುರು ಆಗ್ತದೆ. ಅದಕ್ಕೆ ಅವು ನಮಗೇನಾಗ್ತದೆ? ಎಲ್ಲರಿಗೂ ಇಷ್ಟ ಆಗ್ತದೆ. ಬಾಬಾ ಹೇಳ್ತಾರೆ, ಸಂಗಮಯುಗಿ ಸ್ವರ್ಗ ನಿವಾಸಿ ಐಸಿ ಸಂಪನ್ನ ಸ್ಥಿತಿ ಕಾ ಅನುಭವ ಕರ್ತೆ ಹೇ. ಅನುಭವ ಮಾಡ್ತಿದ್ದೀರೇನು? ನಾವು ಇಲ್ಲಿದ್ದೀವಿ, ನಮಗೆಲ್ಲ ಸಿಕ್ಬಿಡ್ತು, ಇನ್ನೇನು ಬೇಕಾಗಿಲ್ಲ ಅಂತ ಅನುಭವ ಮಾಡ್ತೀರೇನು? ಜಿಸ್ಮೆ ಮೆಹಸೂಸ್ ಹೋ ಕಿ ಹಮ್ ಸದಾ ತೃಪ್ತಾತ್ಮಯೇ. ಈ ಪಾಯಿಂಟ್, ಈ ಅನುಭವ ಆಗ್ತಿದೆ ಏನು? ನಾ ಆತ್ಮ ಸದಾ ತೃಪ್ತಿದ್ದೀನಿ. ಖುಷಿ ಯಾವಾಗ ಆಗ್ತದೆ ಮನಸ್ಸಿಗೆ? ನಾನು ತೃಪ್ತ ಆದಾಗ. ತೃಪ್ತಿ ಯಾವಾಗ ಆಗ್ತದೆ? ಮತ್ತೆ ನನಗೇನು ಸಿಗಬೇಕೋ ಅದು ಸಿಕ್ತು ಅಂದಾಗೆ ಮನಸ್ಸೇನಾಗ್ತದೆ? ತೃಪ್ತ ಆಗ್ತದೆ. ಯಾವಾಗ ಮನಸ್ಸು ತೃಪ್ತ ಆಗ್ತದೆ ಆವಾಗ ಖುಷಿ ಸ್ವರ್ಗದ ಅನುಭವ ಮಾಡ್ತದೆ. ಜೈಸೆ ಇಚ್ಛಾ ಮಾತ್ರ ಅವಿದ್ಯಾ ಕೆ ಸಂಸ್ಕಾರ ಭವಿಷ್ಯ ಸ್ವರ್ಗ ಮೇ ನ್ಯಾಚುರಲ್ ಹೋಂಗೆ, वैसे मधुबन निवासियों के यह ನ್ಯಾಚುರಲ್ ಸಂಸ್ಕಾರ ಹೇ. ಕೇಳ್ತಾರೆ ಬಾಬಾ. ಇಷ್ಟೊತ್ತನ ಬಾಬಾ ಮಧುಬನ ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಹೊಗಳಿದರು. ಬರೀ ಹೊಗಳ್ಕೊತಿದ್ದೀರೋ ಅದನ್ನು ಅನುಭವ ಮಾಡ್ತಾ ಇದ್ದೀರೋ ಅಂತ ಕೇಳ್ತಿದ್ರು ಬಾಬಾ. ಹೆಂಗೆ ಅನುಭವ ಮಾಡಬೇಕು? ಇಚ್ಛಾ ಮಾತ್ರ ಅವಿದ್ಯಾ. ಯಾವ ಒಂದು ನನಗೆ ಇನ್ನೂ ಬೇಕು ಅನ್ನೋ ಶಬ್ದವನ್ನು ಏನು ಮಾಡಬೇಕು? ಈಗ ನಾವು ಕಾಟ್ ಹಾಕ್ಬಿಡೋದು. ಒಟ್ಟ ಎಲ್ಲೂ ಏನು ನನಗೆ ಎಲ್ಲೂ ಬೇಕು ಅಂತಿರಬಾರ್ದು. ಅದಕ್ಕೆ ಇಚ್ಛಾ ಮಾತ್ರ ಅವಿದ್ಯಾ. ಈ ಸಂಸ್ಕಾರ ಭವಿಷ್ಯದ ಸ್ವರ್ಗದಲ್ಲಿ ಅದೇನಿರ್ತದೆ? ನ್ಯಾಚುರಲ್ ಇರ್ತದೆ. ಯಾಕಲ್ಲೆಲ್ಲ ಇರ್ತದೆ. ವೈಸೇ ಮಧುಬನ್ ನಿವಾಸಿಯೋಂಕೆ ಯಹ ನ್ಯಾಚುರಲ್ ಸಂಸ್ಕಾರ ಹೇ. ಸ್ವರ್ಗದಲ್ಲಿ ನನಗೇನು ಬೇಕಿಲ್ಲ, ಎಲ್ಲ ಕಣ್ಣು ಮುಂದೆ ಇದೆ ಅಂತ ಏನು ಅನುಭವ ಇದೆಯೋ, ಈ ಸದ್ಯದಲ್ಲಿಯೇ ಮಧುಬನ ನಿವಾಸಿಗಳು ಆ ಅನುಭವ ಮಾಡ್ತಾ ಇದ್ದೀರೇನು? ಬಾಬಾ ಇಲ್ಲಿದ್ದಾರೆ, ನನಗಿನ್ನೇನು ಬೇಕಾಗಿಲ್ಲ ಅನುಭವ ಈಗೇ ಶುರು ಆಗಬೇಕು. ಈಗೇ ಆ ಸಂಸ್ಕಾರ ಶುರು ಆದ್ರಷ್ಟೇ ನಾವು ಸತ್ಯುಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇತ್ತು. ಸ್ವರ್ಗವಾಸಿ ಅರ್ಥಾತ್ ಇನ್ ಸಬ್ ಬಾತೋ ಮೇ ನ್ಯಾಚುರಲ್ ಸಂಸ್ಕಾರ ಸ್ವರೂಪ್ ಹೋ. ಸ್ವರ್ಗವಾಸಿ ಅಂದ್ರೇನು? ಎಲ್ಲ ವಸ್ತುಗಳು ನನ್ನ ಹತ್ರ ಅದಾವು, ಅದಕ್ಕೆ ಸ್ವರ್ಗವಾಸಿ ಅನ್ನೋದಿಲ್ಲ. ಈ ಸದ್ಯಕ್ಕೆ ಏನಿಲ್ಲ ರೀ ನಮ್ಮ ಹತ್ರ. ಮೊದಲಿನ ಜೀವನಕ್ಕೂ ಸದ್ಯದ ಜೀವನಕ್ಕೂ ಹೋಲಿಕೆ ಮಾಡಿದಾಗ ಮೊದಲು ಎಲ್ಲ ಸೌಕರ್ಯಗಳಿದ್ವು, ಈಗೆಲ್ಲ ಸೌಕರ್ಯಗಳಿದಾವೋ? ಹೆಚ್ಚು ಸೌಕರ್ಯಗಳಿಗೆ ಸದ್ಯಕ್ಕಿದಾವಲ್ಲ. ಮೊದಲು ಒಂದು ಕೊಡ ನೀರು ತೊಗೊಂಬರ್ಬೇಕು ಅಂತಂದರೆ ಎಷ್ಟೋ ದೂರ ಹೋಗಿ ಬಾವಿಯಲ್ಲಿ ಕೊಡ ಬಿಟ್ಟು ಅದನ್ನು ಸೇದಿ ತೊಗೊಂಡು ತಲೆ ಮೇಲೆ ಹೋಗಿ ಬಗಲಾಗ ಹೊತ್ಕೊಂಡು ಬಂದು ನೀರು ಕುಡಿತಿದ್ವಿ. ಒಂದು ಹನಿ ನೀರು ತಳಗೆ ಚೆಲ್ತಿದ್ದಿಲ್ಲ ನಾವು. ಈಗ ಬಟನ್ ಹೊಡೆದ ತಕ್ಷಣ ನೀರು ಅದಾವೆ. ಆವಾಗ ಖುಷಿ ಇದೀವೋ ಈಗ ಖುಷಿ ಇದೀವೋ? ಅವಾಗ ಖುಷಿ ಇದ್ದೀವೋ ಈಗ ಖುಷಿ ಇದೀವೋ? ಆವಾಗೇ ಖುಷಿ ಇದ್ವಲ್ಲ, ಎಷ್ಟು ಖುಷಿ ಇದ್ವಿ. ಈಗ ಅಷ್ಟು ಖುಷಿ ಇಲ್ಲ. ಈ ವಸ್ತುಗಳನ್ನು ನೋಡಿದಾಗ ಇಷ್ಟೆಲ್ಲ ಇದ್ರೂ ನಾವು ದುಃಖಿ ಇದ್ದೀವಿ ಅಂತಂದ್ರೆ ಏನರ್ಥ? ಅದರಲ್ಲಿ ಇಲ್ಲ ಅಂತ. ಖುಷಿ ಸೌಕರ್ಯದಲ್ಲಿ ಖುಷಿ ಇಲ್ಲ. ಖುಷಿ ಯಾವಾಗಲೂ ಮಾಡೋದ್ರಲ್ಲಿ ಇರ್ತದೆ. ಆರಾಮ್ ಕೂತು ಅನುಭವಿಸೋದ್ರೊಳಗೆ ಖುಷಿ ಇರೋದಿಲ್ಲ. ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಖುಷಿ ಸಿಗ್ತದೆ. ಈ ನರನಾಡಿಗಳಿಗೆ ಯಾವಾಗಲೂ ಏನು ಮಾಡಿಸ್ಬೇಕು? ಕೆಲಸ ಮಾಡಿಸ್ಬೇಕು. ಇವಕ್ಕೆ ಸುಮ್ಮ ಕೂಡ್ಸಿದ್ರೆ ಇವಕ್ಕೆ ಏನು ಬರ್ತದೆ? ಸೊಕ್ಕು ಬರ್ತದೆ ಇದಕ್ಕೆ. ಅವು ಖುಷಿ ಅನುಭವ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ,
ಹೀಗೆ ನೀವು ಎಲ್ಲ ಖುಷಿ ಅನುಭವ ಮಾಡ್ತಕ್ಕಂಥ ಸಂಸ್ಕಾರ ಬೆಳೆಸ್ಕೋಬೇಕು. ಆತ್ಮ ನಾನು ಏನಿದ್ರೂ ಇಲ್ಲದೇ ಇದ್ರೂ ಖುಷಿ ಅನುಭವ ಮಾಡಬೇಕು. ಆವಾಗ ನಾವು ಸ್ವರ್ಗದಲ್ಲಿ ಇರ್ತೀವಿ, ಈಗೂ ಮುಂದೇನೋ ಸ್ವರ್ಗದಲ್ಲಿ ಬರ್ತೀವಿ. ಬಾಬಾ ಹೇಳ್ತಾರೆ, स्वर्गवासी अर्थात इन सब बातों में नेचुरल संस्कार स्वरूप हो। कोई भी पूछते हैं आप कहाँ के रहवासी हो, बड़ी फलक से खुशी से कहते हो ना हम मधुबन निवासी हैं। मधुबनवासी की जैसे छाप लगी हुई है, साथ साथ जैसा स्थान वैसी स्थिति की छाप भी होगी ना ಅಂತ ಕೇಳ್ತಾರೆ ಬಾಬಾ. ನಾವೆಲ್ಲ ಖುಷಿಯಾಗಿರೋದು ನೋಡಿ ಕೇಳ್ತಾರೆ, ನೀವು ಎಲ್ಲಿರ್ತೀರಾ, ಎಲ್ಲಿರೋರು? ಆವಾಗ ನೀವೇನು ಮಾಡಬೇಕು? ಫಲಕ್ ಸೆ ಗರ್ವ ಸೆ ಖುಷಿ ಸೆ ಕೇತೆ ಹೋನ ಹೇಳ್ತೀವಲ್ಲ, ನಾವು ಮಧುಬನ್ ನಿವಾಸಿ ಇದ್ದವ್ರು ಇದ್ದೀವಿ. ಮಧುಬನವಾಸಿ ಅಂತಂದ್ರೆ ತಮಗೆ ಒಂದು ಸಿಕ್ಕ ಬಿದ್ದುಬಿಟ್ಟಿದೆ. ಏನು? ನಾವು ಮಧುಬನ ನಿವಾಸಿಗಳು. ಅದರ ಜೊತೆಗೆ ಎಂಥ ಸ್ಥಾನನೋ ಅಂಥ ಸ್ಥಿತಿನೂ ಕೂಡ ಇರ್ತದೆ ಅಂತ ಹೇಳ್ತಾರೆ ಬಾಬಾ. जैसे कोल्ड स्टोर में जाएंगे तो जैसा स्थान वैसी स्थिति ऑटोमेटिकली होगी ना. ಈಗ ಎ ಸಿ ಇರ್ತದೆ, ಎ ಸಿ ರೂಮ್ ಒಳಗೆ ಅದಕ್ಕೆ ಹೋದ ಕೂಡಲೇ ಹೆಂಗಾಗ್ತದೆ? ಏನು ಅನುಭವ ಆಗ್ತದೆ? ತಂಪಿನ ಅನುಭವ ಆಗ್ತದಲ್ಲ. ಹೊರಗಡೆ ಬಂದರೆ ಮತ್ತೆ ಬಿಸಿ ಅನುಭವ ಆಗ್ತದೆ. ಹಾಗೆ ಸ್ಥಾನ ಎಂಥದ್ದೋ ಅಂಥದೇ ಸ್ಥಿತಿ, ಅಂಥದೇ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. तो मधुबन की जो महिमा है ऐसे संस्कार बने हैं. मधुबन की जो महिमा है, ನೀವು ಮಧುವನದೊಳಗಿದ್ದೀರ, ಶಾಂತಿವನದೊಳಗಿದ್ದೀರ. ಶಾಂತಿವನ, ಮಧುಬನ. ಶಾಂತಿವನ ಅಂದರೆ ಏನದು? ಶಾಂತಿ ಒಳಗಿರ್ತಕ್ಕಂಥ ಭೂಮಿ. ಅಲ್ಲಿದ್ದಾಗ ನಾನು ಎಷ್ಟು ಶಾಂತಿ ಇದ್ದೀರಾ ಅಂತ ಕೇಳ್ತಾರೆ ಬಾಬಾ. ಎಷ್ಟು ಮಧುರ ಇದ್ದೀರಾ ಕೇಳ್ತಾರೆ ಬಾಬಾ. क्योंकि साकार रूप में लक्ष्य स्वरूप सबके आगे मधुबन है, कापी सब मधुबन को करते हैं. ಯಾಕಂತಂದರೆ ಸಾಕಾರ ರೂಪದಲ್ಲಿಯ ಲಕ್ಷಣ ಸ್ವರೂಪ ಯಾವುದಿದೆ? ಮಧುಬನ ಇದೆ. ಅಂದರೆ ಏನರ್ಥ? ಬಾಬಾ ಹೇಳ್ತಾರೆ, ಕ್ಯೋಂಕಿ ಸಾಕಾರ ರೂಪ ನಾವು ಸ್ವರ್ಗ ಅಂತ ಹೇಳ್ತೀವಿ. ಆ ಸ್ವರ್ಗ ಈಗ ಸ್ಥೂಲವಾಗಿ ನೋಡೋಕ್ಕೆ ಎಲ್ಲಿ ಸಿಗೋದಿಲ್ಲ, ಆದರೆ ಮಧುಬನದಲ್ಲಿ ಇದೆ ಅಂತ ಹೇಳ್ತಾರೆ ಬಾಬಾ. ಮಧುಬನ ಅಂದರೆ ಏನು? ಸ್ವರ್ಗ. ಅದು ಸಾಕಾರ ರೂಪದ ಲಕ್ಷ್ಯ, ಗುರಿ. ಅಂದರೆ ಅಲ್ಲಿ ಇಡೀ ವಿಶ್ವದ ತುಂಬ ಕಾಪಿ ಎದುರ್ದಾಗ್ತದೆ, ಮಧುಬನದಾಗ್ತದೆ. ಮಧುಬನ ಹೆಂಗಿದೆಯೋ, ಯಾರೇ ಸೆಂಟ್ರ್ ಓಪನ್ ಮಾಡಲಿ, ಸೆಂಟ್ರ್ ಕಟ್ಟಿಸ್ಲಿ, ಏನೇನೋ ಮಾಡಲಿ, ಎಲ್ಲ ಬುದ್ಧಿನಲ್ಲಿ ಏನಿರ್ತದೆ? ಮಧುಬಂದಂಗೆ ಆಗಬೇಕು, ಮಧುಬಂದಂಗೆ ಆಗಬೇಕು, ಮಧುಬಂದಂಗೆ ಆಗಬೇಕು. ಮಧುಬನದ್ದೇ ಕಾಪಿ ಮಾಡ್ತೀವಲ್ಲ ನಾವು ಎಲ್ಲ ಕಡೆ. ಅದನ್ನು ಹೇಳ್ತಾರೆ ಬಾಬಾ, ಕಾಪಿ सब मधुबन को करते हैं. किसी की भी स्थिति में हलचल होती है तो अचल घर मधुबन याद आता है कि मधुबन अचल घर में जाने से अचल हो जाएंगे. ಅದಕ್ಕೆ ದಿನಾಲೂ ಏನು ಮಾಡಬೇಕು? ಒಂದು 15 ಮಿನಿಟ್ಸ್ ಆದರೂ 4 ಧಾಮದಲ್ಲಿ ಅಡ್ಡಾಡಿ ಬರಬೇಕು, ಕಣ್ಣು ಮುಚ್ಕೊಂಡು. ಈಗ ನಾನೆಲ್ಲಿ ಹೋದೆ? ಬೆಟ್ಟ ಗುಡ್ಡ ಎಲ್ಲ ದಾಟಿ ಬಸ್ನ್ಯಾಗ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಮಧುಬನ ಗೇಟ್ ಬಂತು, ಮಧುಬನದೊಳಗೆ ಕಾಲಿಟ್ಟೆ. ಎದುರುಗಡೆ ಬಾಪ್ದಾದ 2 ಕೈಗಳನ್ನು ಹೀಗೆ ಮಾಡಿ ಏನಂತಾರೆ? ಮಕ್ಕಳೇ ಬನ್ನಿ, ಒಳಗಡೆ ಬನ್ನಿ. ಹೋದ ತಕ್ಷಣ ಎದುರಿಗೆ ಯಾವ್ದು ಕಾಣಿಸ್ತದೆ? ಬಾಬಾನ ಕಮರ ಕಾಣಿಸ್ತದೆ. ಬಾಬಾನ ಕಮರಾದಲ್ಲಿ ಕೂತಿದ್ದೀನಿ. ಬಾಬಾ ವರದಾನ ಕೊಟ್ಟರು, ಏನೋ ಬಾಪ್ ಸಮಾನ್ ಭವ. ಮತ್ತೆ ಅಲ್ಲಿಂದ ಎದ್ದು ಬಂದು ಶಾಂತಿ ಸ್ತಂಭದಲ್ಲಿ ಕೂಡ್ತೀನಿ. ಶಾಂತಿ ಸ್ತಂಭದಲ್ಲಿನೂ ಕೂಡ ಅಕ್ಕಂಬದಲ್ಲಿ ಬಾಪ್ದಾದನ ಪ್ರಕಾಶ್ ಕಾಣಿಸ್ಲಿಕ್ಕತ್ತದ. ಬಾಬಾ ಮತ್ತೆ ವರದಾನ ಕೊಡ್ತಾರೆ, ಶಕ್ತಿ ಸ್ವರೂಪ ಭವ, ಶಾಂತಿ ಸ್ವರೂಪ ಭವ. ಮತ್ತೆ ಅಲ್ಲಿಂದ ಬಂದು ಹಿಸ್ಟ್ರಿ ಹಾಲ್ನಲ್ಲಿ ಬರ್ತೀನಿ. ಅಲ್ಲಿ ಬಾಬಾ ಹಿಂದೆ ಕೈ ಕಟ್ಕೊಂಡು ನಿಂತಿದ್ದಾರೆ. ಬಾಪ್ದಾದ ವ್ಯರ್ಥ ಮುಕ್ತ ಭವ ಅಂತ ಬಾಬಾ ವರದಾನ ಕೊಡ್ತಾರೆ.
ಮತ್ತಲ್ಲಿಂದ ಬಾಬಾನ ಕುಟೀರಕ್ಕೆ ಹೆಜ್ಜೆ ಇಟ್ಕೊಂತ ಹೋಗ್ತಾ ಇದ್ದೀನಿ. ಆ ಹೆಜ್ಜೆನಲ್ಲೇ ಆ ಮಧುಬನ ಸ್ಥಾನದ ಶಕ್ತಿ ನನ್ನೊಳಗಡೆ ಮಧುರತೆ ಬರ್ತಾ ಇದೆ. ಮತ್ತು ಕುಟೀರಕ್ಕೆ ಹೋದೆ, ಬಾಬಾನ ಎದುರುಗಡೆ ಕೂತೆ. ಬಾಬಾ ಉತ್ಸಾಹ ಕೊಡ್ತಿದ್ದಾರೆ. ನಾನು ಉದಾಸಿ ಇದ್ದರೆ ಬಾಬಾ ಅಲ್ಲಿ ಹೋಗಿ ಕೂತಾಗ ನನಗೆ ಹುಮ್ಮಸ್ಸು ಕೊಡ್ತಾರೆ, ಧೈರ್ಯ ಕೊಡ್ತಾರೆ. ಧೈರ್ಯ ಭಾವ. ಈ ಥರ ನಾವೇನು ಮಾಡಬೇಕು, ಕನಿಷ್ಠ ಒಂದು 5 ನಿಮಿಷ ಆದರೂ, ಒಂದು 10 ನಿಮಿಷ ಆದರೂ ಎಲ್ಲಿ ಹೋಗಿ ಬರಬೇಕು? ಪಾಂಡವ ಭವನಕ್ಕೆ ಹೋಗಿ ಬರಬೇಕು ದಿನ. ಅಲ್ಲಿಗೆ ನಾನು ಮಧುಬನ ನಿವಾಸಿ, ಇಲ್ಲಿದ್ರೂ ಕೂಡ ನನ್ನ ಬುದ್ಧಿ ಮಧುಬನ ನಿವಾಸಿ. ಈ ಥರ ಫೀಲ್ ಮಾಡ್ಕೋ ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ, ಜಬ್ ಅನೇಕ ಆತ್ಮಾओं की हलचल का साधन किसी की भी स्थिति में हलचल होती है तो, ನಮ್ಮ ಸ್ಥಿತಿಯಲ್ಲಿ ಏನಾದರೂ ಹೊಯ್ದಾಟ ಆಗ್ತಿದ್ರೆ, ಏನೋ ಸಮಸ್ಯೆ ಬಂದರೆ, ಏನೋ ಕಷ್ಟ ಬಂದರೆ, ಅವಾಗ ಹೇಳ್ತಾರೆ ಬಾಬಾ, ಅಚಲ ಘರ ಮಧುಬನ್ ಯಾದ ಆತಾ ಹೈ. ಅದು ಅಚಲ ಘರ. ಯಾವುದೋ ಮಧುಬನ್ನಲ್ಲಿ ಕಾಲಿಟ್ಟರೆ ಸಾಕು, ಏನು ವ್ಯರ್ಥ ಅದು ಇದು ಏನೂ ಬರೋದಿಲ್ಲ ಅಲ್ಲಿ. ಅದಕ್ಕೆ ಮಧುಬನ್ ಅಚಲ್ ಘರ್ ಮೇ ಜಾನೆ ಸೆ ಅಚಲ್ ಹೋ ಜಾಯಂಗೆ. ಇಲ್ಲೇನಾದರೂ ಚಂಚಲ ಆಗ್ತಿತ್ತು ಅಂದರೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅಚಲ ಘರ ಆಗ್ತೀರಾ, ಅಚಲ ಮನಸ್ಸು ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಐಸೇ ಭಾವನಾ ಸೆ ಶುಭಕಾಮನಾ ಸೆ ಇಸ್ ಪುಣ್ಯ ಭೂಮಿ ಪರ್ ಸಭಿ ಆತೆ ಹೇ. ಈ ಭಾವನೆಯಿಂದ, ಈ ಇಚ್ಛೆಯಿಂದ ಈ ಪುಣ್ಯ ಭೂಮಿನಲ್ಲಿ ಎಲ್ಲರೂ ಬರ್ತಾರೆ. जब अनेक आत्माओं की हलचल का साधन मिलने का स्थान अचल घर मधुबन है, तो मधुबन में रहने वाले भी सदा अचल होंगे ना. ಅದಕ್ಕೆ ಬಾಬಾ ಏನಾದರೂ ಚಂಚಲ ಆಗ್ತಿದ್ರೆ, ಹಲ್ಚಲ್ ಆಗ್ತಿದ್ರೆ ಎಲ್ಲರೂ ಮಧುಬನಕ್ಕೆ ಬಂದು ಹೋಗ್ತಾರೆ, ಮಧುರಾಗ್ತಾರೆ ಅಂತಂದಾಗ ಮಧುಬನದಲ್ಲಿ ನೀವು ಇರುವಂಥವ್ರು, ನೀವು ಎಷ್ಟು ಸದಾ ಏನಿರಬೇಕಾಗ್ತದೆ? ಅಚಲ್ ಇರಬೇಕಾಗ್ತದೆ. ಐಸಿ स्टेज अनेक आत्माओं के लिए मार्गदर्शन करने वाली होगी. ನೀವು ಮಧುಬನ ನಿವಾಸಿಗಳೇನಿದ್ದೀರಾ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡುವಂಥವ್ರು ನೀವು ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಮಧುಬನ ಹೇ ಲೈಟ್ ಹೌಸ್. ಮಧುಬನ ಅಂದರೆ ಅಲ್ಲಿ ಹೋದ ತಕ್ಷಣ ನಾವೇನಿರ್ತೀವಿ, ಹಗರು ಫೀಲ್ ಮಾಡ್ತೀವಲ್ಲ, ಅನುಭವ ಮಾಡ್ತೀವಲ್ಲ. ಇದನ್ನು ಏನು ಮಾಡಬೇಕೀಗ ನಾವು? ಈ ಗೀತಾ ಪಾಠಶಾಲೆಗಳನ್ನು ಕೂಡ ನಾವೇನು ಮಾಡಬೇಕು? ಮಧುಬನ ಥರ ಮಾಡಬೇಕು. ಅಂದರೆ ನಾವೇನಿರಬೇಕು? ಮಧುರ ಇರಬೇಕು. ನಾವು ಇಲ್ಲೇ ಮಧುರ ಇರಬೇಕು ಅಂತಾರೆ ಬಾಬಾ. ಇದನ್ನು ಪುಣ್ಯಭೂಮಿನೇ. ಇಲ್ಲಿ ಕಾಲಿಟ್ಟ ತಕ್ಷಣ ಅವ್ರಿಗೇನು ಅನಿಸ್ಬೇಕು? ಹಗುರತೆಯ ಅನುಭವ ಆಗಬೇಕು ಅಂತ ಹೇಳ್ತಾರೆ ನೋಡ್ರಿ ಬಾಬಾ ಮುಂದೆ. ಕ್ಯೋಂಕಿ ಮಧುಬನ್ ಹೇ ಲೈಟ್ ಹೌಸ್, सर्व सेवा केंद्रों को सहयोग देने वाले मधुबन निवासी हैं. सदा संकल्प, वाणी अथवा कर्म से एक तो के सहयोगी हैं, तो साथियों के भी सहयोगी होंगे ना. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮಧುಬನ ನಿವಾಸಿಗಳು ಇಡೀ ವಿಶ್ವದ ಸೆಂಟರ್ಗಳಿಗೆ, ಸೇವಾ ಕೇಂದ್ರಗಳಿಗೆ ಏನಾಗಬೇಕಾಗ್ತದೆ? ಸಹಯೋಗ ಆಗ್ತದೆ. ಅಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೂ ನೀವೇನಾಗಬೇಕಾಗ್ತದೆ? सहयोगी ಆಗ್ತೀರಾ. सर्व बच्चों को 1 वर्ष मिला है रिजल्ट निकालने के लिए, तो 1 वर्ष में अब क्या परिवर्तन लाया है. ನೋಡ್ರಿ ಬಾಬಾ 1 ವರ್ಷ ಟೈಮ್ ಕೊಟ್ಟಿದ್ರಂಥವ್ರಿಗೆ, ಏನು ರಿಸಲ್ಟ್ ತೊಗೊಂಡು ಬಂದ್ರಿ ಅಂತ ಕೇಳ್ತಾರೆ ಬಾಬಾ. जिसको दूसरे सुनने वाले स्वयं भी परिवर्तन हो जाए. जैसे कई बार देखा होगा, कोई आत्माएं जब अपना सच्चे दिल से, उमंग से, बाप के स्नेह से अनुभव सुनाती है, तो अनुभव सुनते सुनते भी अनेक आत्माएं परिवर्तन हो जाती है. एक परिवर्तन अनेक आत्माओं के परिवर्तन का साधन बन जाता है. ಮಧುಬನದಲ್ಲಿದ್ದು ಸೇವೆ ಮಾಡಿ ಬರ್ತೀವಿ, ಎಷ್ಟೊಂದು ಮಂದಿ ಮಾಡಿ ಬರ್ತಾರೆ ಶಾಂತಿವನದಲ್ಲಿ. ಅಲ್ಲಿ ಸೇವೆ ಮಾಡೋಕ್ಕೆ ಹೋಗೋ ಉದ್ದೇಶ ಏನು? ಪಟ್ಟಿ ಮಾಡಿ ಬರೋ ಉದ್ದೇಶ ಏನು? ನಾವು ಒಂದೊಂದು ಆತ್ಮಗಳು ಹೋಗಿ ಅಲ್ಲಿ ಏನಾಗಬೇಕಾಗಿದೆ? ಪರಿವರ್ತನೆ ಆಗಿಬರಬೇಕು. ಆ ಪರಿವರ್ತನೆ ಆಗಿ ಇಲ್ಲಿ ಬಂದಾಗ, ಅದೇ ಥರ ನಾವು ಇಲ್ಲಿ ನೋಡಿಕೊಂಡಾಗ ನಮ್ಮ ಚಲನಗಳನ್ನು ನೋಡಿ ಉಳಿದೆಲ್ಲ ಆತ್ಮಗಳು ಕೂಡ ಏನಾಗ್ತಾರೆ? ಪರಿವರ್ತನೆ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. ನೀನು ಒಂದು ಆತ್ಮ ಪರಿವರ್ತನೆಯಿಂದ ಅನೇಕ ಆತ್ಮಗಳ ಪರಿವರ್ತನೆ ಆಗಬೇಕು. ಈಗ ಯಾವಾಗಲೂ ನಮ್ಮ ಬುದ್ಧಿನಲ್ಲಿ ಏನಿರಬೇಕೀಗ?
ನನ್ನ ನೋಡಿ ಉಳಿದವ್ರು ಏನಾಗಬೇಕು? ಪರಿವರ್ತನೆ ಆಗಬೇಕು. ನನ್ನ ನೋಡಿ ಉಳಿದವ್ರು ಏನಾಗಬೇಕು? ಪರಿವರ್ತನೆ ಆಗಬೇಕು ಅಂತಂದರೆ ನನ್ನ ಚಲನೆಗಳೇನಿರಬೇಕು? ಏಕ್ದಮ್ ಶ್ರೇಷ್ಠ ಆಗಿರಬೇಕು. एक का परिवर्तन अनेक आत्माओं का परिवर्तन हो जाता है. बाबा ಹೇಳ್ತಾರೆ, आत्माओं के परिवर्तन का साधन बन जाते हो तो ऐसा परिवर्तन हुआ है जो अनेकों को एक एग्जाम्पल रूप में हो. ನಾವು ಅನೇಕರಿಗೆ ಏನಾಗಬೇಕು? ಉದಾಹರಣೆ ಆಗಬೇಕು. ನಾವೇ ಇನ್ನೊಬ್ಬರು ಉದಾಹರಣೆ ನೋಡಿ ಕಲಿಯುವಂಥವ್ರು ಆಗಬಾರ್ದು. ನಾವು ಇನ್ನೊಬ್ಬರಿಗೆ ಉದಾಹರಣೆ ಆಗಬೇಕು. बाबा ಹೇಳ್ತಾರೆ, एक वर्ष में ऐसे कोई वंडरफुल अनुभव हुआ है? किसने हाई जंप दिया, किसने ಗಿಫ್ಟ್ ली? ಬಾಬಾ ಕೇಳ್ತಾರೆ, ಒಂದು ವರ್ಷದಲ್ಲಿ ಎಷ್ಟು ಜನ ತಯಾರಾಗಿದ್ದೀರಾ? ಗಿಫ್ಟ್ ತೊಗೊಂಡಿದ್ದೀರಾ? ಲಿಫ್ಟ್ ಸಿಕ್ಕಿದೆಯಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ನೀವೇನಾಗಬೇಕಾಗ್ತದೆ? ಮಧುಬನ ನಿವಾಸಿಗಳು ಶ್ರೇಷ್ಠ ಆಗಬೇಕು. ಬಾಬಾ ಹೇಳ್ತಾರೆ, हर एक की विशेषता का वर्णन करो. कोई कहे भी कि हमने ऐसा देखा तो भी आपके मुख से कोई ऐसी बात न निकले. ಪಾಪ ಹೇಳ್ತಾರೆ, ಪ್ರತಿಯೊಬ್ಬರ ವಿಶೇಷವನ್ನು ಮಾತ್ರ ವರ್ಣನೆ ಮಾಡಬೇಕು. ಯಾರಾದರೂ ಏನೇ ಹೇಳಿದ್ರು ಕೂಡ ಅದನ್ನು ನೋಡೋಕ್ಕೆ ಹೋಗಬಾರ್ದು. ಅವ್ರು ಹಿಂಗದಾರಿ ಅಂತ ಹೇಳಿದ್ರು ಕೂಡ ಅದನ್ನು ನೋಡೋಂಗಿಲ್ಲ. ಅವರಲ್ಲಿ ವಿಶೇಷತೆಯನ್ನೇ ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಮುಖದಿಂದ ಏನು ಬರಬೇಕು? ಅವರ ವಿಶೇಷತೆಗಳೇ ಬರಬೇಕು. आप उनकी विशेषता सुनाकर उस बात को चेंज कर दो. ಈ ಪ್ರತಿಯೊಂದು ಆತ್ಮನಲ್ಲಿ ಒಂದು ವಿಶೇಷತೆಯೂ ಇರ್ತವೆ, ಕೆಟ್ಟದ್ದು ಇರ್ತವೆ, ಒಳ್ಳೆಯದು ಇರ್ತವೆ. ಯಾರೋ ಬಂದು ಅವ್ರ ಬಗ್ಗೆ ಕೆಟ್ಟದ್ದು ಹೇಳ್ತಿದ್ರು ಅಂತಂದರೆ ನಾವೇನು ಮಾಡಿಬಿಡ್ಬೇಕು? ಅವ್ರ ಮುಂದೆ ಅದೇ ಆತ್ಮನ ವಿಶೇಷತೆಯನ್ನು ಹೇಳಿ ಅದನ್ನು चेंज ಮಾಡಬೇಕು. सबके मुख से हर एक के प्रति वाह वाह निकले तभी बाप की वाह वाह होगी. ಎಲ್ಲರ ಮುಖದಿಂದ ಏನು ಬರಬೇಕು? ವಾಹ್ ವಾಹ ಅಂತಾನೆ ಬರಬೇಕು. ಆವಾಗ ತಂದೆಗೆ ವಾಹ್ ವಾಹ್ ಅಂತ ಹೇಳೋಕ್ಕಾಗ್ತದೆ. कोई की बात अगर नीचे ऊपर देखते हो सुनते हो तो दिल में नहीं रखो. ಯಾರ ಬಗ್ಗೆ ಏನಾದರೂ ಮಾತಾಡಿದ್ರೂ ಕೂಡ ಒಳಗೆ ಹಾಕ್ಕೋಬೇಡ್ರಿ ಅಂತಾರ. ಕೆಲವೊಂದು ಸರ್ತಿ ಹೂನು ಅನ್ನಬೇಕಾಗ್ತದೆ, ಹೇಳಲೇಬಾರ್ದು. ಇನ್ ಕೇಸ್ ಏನಾದರೂ ಮೇಲೆ ಕೆಳೆ ಆಗ್ತಿತ್ತು ಅಂದರೆ, ಆತ್ಮ ಮಾಡ್ತಿತ್ತು ಅಂತಂದರೆ ನೋಡ್ತಿರ್ತೀವಲ್ಲ, ಅದನ್ನು ಒಳಗೆ ಹಾಕ್ಕೋಬೇಡಿ ಅಂತಾರೆ ಬಾಬಾ. ಒಳಗೆ ಹಾಕ್ಕೊಂಡ್ರೆ ತೊಂದರೆ ಯಾರಿಗೆ? ಅವ್ರಿಗ, ನಮಗ? ಅದು ಗೊತ್ತಾಗೋಲ್ಲಾಗೆ ನಾವೇನು ದೊಡ್ಡ ಭಾರಿ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಏನೇನೋ ಹೇಳಕ್ಕೆ ಹೋಗ್ತೀವಿ. ಬಾಬಾ ಏನು ಹೇಳ್ತಾರೆ? ಅಪ್ನೆ ಆಪ್ಕೋ ಸದಾ ಖಾಲಿ ಅವ್ರ ಹಲ್ಕಾ ರಖೋ. ಇಲ್ಲೇ ಇರೋದು ಪಾಯಿಂಟ್. ಇಲ್ಲೇ ಅಪ್ನೆ ಆಪ್ಕೋ ಖಾಲಿ ರಖೋ. ಒಳಗಡೆ ಏನು ಇಟ್ಕೊಳ್ಳೋಂಗಿಲ್ಲ. ಎಷ್ಟೆಷ್ಟು ಒಳಗಡೆ ಏನು ಇಟ್ಕೊಳ್ಳಲ್ವೋ ಅಷ್ಟೇನಾಗ್ತೀವಿ, ಹಗುರಾಗ್ತೀವಿ. ನಾವು ಹಗುರಾಗ್ತೀವಿ. ಅಗರ್ ದಿಲ್ ಕೆ ಅಂದರ್ ಕಿಸಿ ಭೀ ಪ್ರಕಾರ ಕಿ ಬಾತ್ ಹೋಗಿ, ಯಾವುದೇ ಆತ್ಮನ ಪ್ರತಿ ಒಳಗಡೆ ಏನಾದರೂ ಇತ್ತು ಅಂದರೆ, ಜಹಾ ಬಾತೆ ಹೇ ವಹಾ ಬಾಪ್ ನಹಿ. ಎಲ್ಲಿ ಬೇರೆ ಆತ್ಮಗಳ ಪ್ರತಿ ಮಾತುಗಳು ನನ್ನಲ್ಲಿ ಇದ್ದು ಅಂತಂದರೆ ಅಲ್ಲಿ ಬಾಬಾ ನಿಲ್ಲುವುದೇ ಇಲ್ಲ. ಬಾಬಾ ಓಡಿ ಹೋಗ್ಬಿಡ್ತಾರೆ. ಹೌದಲ್ಲ? ಬಾಬಾಗೇನು ಇಚ್ಛೆ? ಬಾಬಾಗ ತನ್ನ ನೆನಪು ಮಾಡಬೇಕಂತ ಬಾಬಾಗಿಚ್ಛೆ. ಬಾಬಾ ನೆನಪು ಮಾಡಿಬಿಟ್ಟು ಇನ್ಯಾರ್ದು ನೆನಪು ಮಾಡಿದ್ರೆ ಬಾಬಾ ಏನು ಮಾಡಿಬಿಡ್ತಾರೆ? ಹೋಗ್ಬಿಡ್ತಾರೆ. ಈಗ ಹೊರಗಡೆನೂ ನೋಡ್ರಿ, ಒಂದಿಬ್ರು ಕೂತಿರ್ತಾರಲ್ಲ, ನಮ್ಮ ಎದುರುಗಡೆ ಒಂದಿಬ್ರು ಕೂತಾಗ ಇವ್ರನ್ನ ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಲಾರನೆ ಇವ್ರ ಬಗ್ಗೆನೇ ಮಾತಾಡ್ಕೋತ ಕೂತ್ರೆ ಅವ್ರು ಏನು ಮಾಡ್ತಾರೆ? ಆಯ್ತು ಅವ್ರ ಜೋಡಿ ಮಾತಾಡ್ರಿ ಅಂತ ಅವ್ರು ಎದ್ದು ಹೋಗ್ಬಿಡ್ತಾರೆ. ಹಾಗೆ ಬಾಬಾನ ಒಳಗಡೆ ನಾವು ಬಾಬಾನ ಜೋಡಿ ಮಾತಾಡ್ತಿದ್ರೆ ಅಷ್ಟೇ ಬಾಬಾ ನಮ್ಮ ಜೋಡಿ ಇರ್ತಾರೆ. ಅದನ್ನು ಬಿಟ್ಟು ಬೇರೆದವ್ರು ಮಾತಾಡ್ಕೋತ ಕೂತ್ರೆ ಆಯ್ತು ನಿನಗೆ ನನ್ನ ಜೊತೆ ಮಾತಾಡೋಕ್ಕೆ ನಿನಗೆ ಟೈಮ್ ಇಲ್ಲ ಅಂತ ಬಾಬಾ ಏನು ಮಾಡಿಬಿಡ್ತಾರೆ? ಹೋಗ್ಬಿಡ್ತಾರೆ. ಅದನ್ನು ಹೇಳ್ತಾರೆ ಬಾಬಾ, ಜಹಾ ಬಾತೆ ಹೇ ವಹಾ ಬಾಪ್ ನಹಿ. किसके अवगुण को एक दो के सामने वर्णन नहीं करना चाहिए. ಯಾರದೇ ಅವಗುಣಗಳನ್ನು ಒಬ್ರದ್ದು ಇನ್ನೊಬ್ಬರ ಬಗ್ಗೆ ಹೇಳಕ್ಕೆ ಹೋಗಬೇಡಿ. ಕ್योंकि वर्णन करना अर्थात बीमारी के जर्म्स को फैलाना है. ವರ್ಣನೆ ಮಾಡೋದು ಅಂತಂದ್ರೆ ಏನರ್ಥ? ಅದು ರೋಗ ಅಂತಾರೆ ಬಾಬಾ. ರೋಗಿ ನೀನು ಅಂತಾರೆ ಬಾಬಾ. ಯಾರ ಬಗ್ಗೆ ಏನಾರು ಮಾತಾಡಿದ್ರೆ ನೀನು ಏನಿದೆಯಾ?
ಬರೀ ರೋಗಿಯಾಗಿ ಅಷ್ಟೇ ಕುಡಿದು ಚಲೋ, ಮತ್ತು ನೀನೇನು ಮಾಡ್ತೀಯ, ಅವು ವೈರಸ್ಗಳನ್ನು ಏನು ಮಾಡ್ತೀರಾ, ಎಲ್ಲ ಕಡೆ ಕಳಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, कोई ऐसे जर्म्स होते हैं तो उसी समय कोई पावरफुल दवाई डाल ख़त्म किया जाता है. ಹೊರಗಡೆ ಏನು ಮಾಡ್ತಾರೆ, ಏನಾದರೂ ರೋಗಗಳು ಇದ್ದು ಅಂದರೆ ಏನು ಮಾಡ್ತಾರೆ, ಶಕ್ತಿಶಾಲಿ ಔಷಧ ಕೊಟ್ಟು ಅವನೇನು ಮಾಡ್ತಾರೆ, ಸಾಯಿಸಿಬಿಡ್ತಾರಲ್ಲ. ಸಾಯಿಸಿದ ಮೇಲೇ ಆರಾಮಾಗಿರೋದು. ಹಂಗೆ ನೀವೂ ಕೂಡ ಏನು ಮಾಡಬೇಕು, ಬರ್ತಾವೆ ಜರ್ಮ್ಸ್, ಹುಳಗಳು ಬರ್ತಾವೆ. ಯಾವ ಹುಳಗಳು, ವ್ಯರ್ಥ ನೆಗೆಟಿವ್ ಮಾತಾಡೋದು ಬರ್ತಾವೆ. ಅಲ್ಲೇನು ಮಾಡಬೇಕು, ನಮ್ಮ ಹತ್ರ ಔಷಧ ಕೊಟ್ಟರಲ್ಲ ಬಾಬಾ, ನಾವು ಡಾಕ್ಟ್ರ್ ಇದ್ದೀವಿ, ಮಾಸ್ಟರ್ ಡಾಕ್ಟ್ರು, ಎಂತೆಂಥ ಔಷಧ ಕೊಟ್ಟರು ಬಾಬಾ ಹೇಳಿದ್ರಲ್ಲ ಆಗಲೇ. ಯಾರ್ದ ಬಗ್ಗೆ ಏನಾರು ಹೇಳಕ್ಕೆ ಬಂದರೆ ನೀವು ಅವ್ರಿಗೇನು ಮಾಡಿರಿ, ಅವ್ರದ್ದು ವಿಶೇಷತೆ ಹೇಳಿಬಿಡ್ರಿ ಅಂತಾರೆ ಬಾಬಾ. ಅಲ್ಲಿಗೆ ಅದೇನಾಗ್ತದೆ, ಸ್ಟಾಪ್ ಆಗಿಬಿಡ್ತದೆ. ಇಂಥವು ಏನೇನೋ ಯುಕ್ತಿಗಳನ್ನು ಏನು ಮಾಡಿ ಉಪಯೋಗಿಸಿ ಅಂತ ಹೇಳ್ತಾರೆ ಬಾಬಾ. पावरफुल दवाई डाल ख़त्म किया जाता है. कोई पूछे फलाना कैसे है तो दिल से निकले बहुत अच्छा है. ಅವ್ರು ಹಂಗಿದ್ರು ಈಗ ಹೆಂಗೆ ಅದಾರಿ ಅಂತ ಕೇಳಿದ್ರೆ ಅವ್ರು ಭಾರಿ ಚಲೋ ಆಗ್ಯಾರ ಈಗ ಅಂತ ಹೇಳ್ಬಿಡತ್ತೆ ಬಾಬಾ. ಹೌದು ನೋಡ್ರಿ, ಹಂಗದಾರ ಅನ್ನಂಗಿಲ್ಲ. ಏನಂದ್ಬಿಡ್ಬೇಕು, ಈ ಅವ್ರಿಗೆ ಹೆಂಗಾರ ಇರೋಲ್ಲ, ಅದು ನನಗೆ ಸಂಬಂಧಪಟ್ಟಿಲ್ಲ. ನಾನು ಮಾತ್ರ ಏನಂತ ಹೇಳಾರ ಬಾಬಾ, ಯಾರು ಚಲೋ ಅದಾರಿ ಅಂತಲೇ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಬಹುತ್ ಅಚ್ಚಾ है, अनेक भावों से अनेक आत्माएं आती हैं, लेकिन आपकी तरफ से शुभ भावना की बातें ही ले जाए. ಸದ್ಯಕ್ಕೆ ಇಲ್ಲಿ ಬರ್ತಾರೆ, ಎಷ್ಟು ಮಂದೆಲ್ಲ ಬರ್ತಾರೆ, ಯಾರ ಹತ್ರ ಏನೇನೇನೋ ಭಾವನೆಗಳಿದಾವೆ. ಆದರೆ ಇಲ್ಲಿ ಬಂದ ಮೇಲೆ ಅವ್ರು ಏನು ತೊಗೊಂಡು ಹೋಗಬೇಕು, ಚಲೋದೇ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. अनेक भावों से अनेक आत्माएं आती हैं, लेकिन आपकी तरफ से ನಿಮ್ಮಿಂದ ಅವ್ರು ಏನು ತೊಗೊಂಡು ಹೋಗಬೇಕು, ಶುಭ ಭಾವನಾ ಕಿ ಬಾತೆ ಹಿ ಲೇ ಜಾಯ್, ಒಳ್ಳೆಯ ಮಾತುಗಳನ್ನೇ ತೊಗೊಂಡು ಹೋಗಬೇಕು. ಭಾವನಾ ಶುಭೋ एव भावना एक कामना एक ही लगन में निर्विघ्न, व्यर्थ बातों का स्टॉक खत्म और खुशी की बातों का स्टॉक जमा हो. ವ್ಯರ್ಥ ಮಾತುಗಳಿಗೆ ಏಕ್ದಮ್ ಫುಲ್ ಸ್ಟಾಪ್. ಏನು ಮಾತಾಡಿದ್ರಿ ಮಕ್ಕಳೇ, ಖುಷಿಯಾಗಿರು ಅಂತ ಹೇಳ್ತೀನಿ ನಾನು, ನೀವೇನು ಮಾಡತ್ತೀರ, ಮತ್ತು ಅದಾಯ್ತು ಹಂಗಾಯ್ತು ಹಿಂಗಾಯ್ತು, ಅವ್ರು ಹಂಗಂದ್ರೆ ಹಿಂಗಂದ್ರೆ ಮತ್ತೆ ಒದ್ದಾಡಿದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅನೇಕ ಭಾವೋं से अनेक आत्माएं आती हैं, ಭಾವನಾ ಶುಭೋ ಏಕ ಕಾಮನಾ ಏಕ ಹಿ ಲಗನ್ ಮೇ. ನಮ್ಮ ಭಾವನೆ ಎಲ್ಲಿರಬೇಕು, ನಮ್ಮ ಕಾಮನೆ ಎಲ್ಲಿರಬೇಕು, ಒಬ್ಬ ತಂದೆ. ಆವಾಗ ನಾವೇನಾಗ್ತೀವಿ, ನಿರ್ವಿಘ್ನ ಆಗ್ತೀವಿ. ವ್ಯರ್ಥ ಮಾತುಗಳ ಸ್ಟಾಕ್ ಖತಮ್ ಮಾಡಿ ಖುಷಿಯ ಮಾತುಗಳನ್ನು ಸ್ಟಾಕ್ ಮಾಡ್ಕೊಳ್ಳಿ. ಖುಷಿ ಮೇ ಝೂಲ್ನೆ ವಾಲಿ ಆತ್ಮಾಯೇ ಸಬ್ಕೋ ನಜರ್ ಆಯೆ. ಯಾರು ನೋಡೋಕ್ಕೆ ಇಷ್ಟಪಡ್ತದೆ ಇಡೀ ಜಗತ್ತು, ಇಡೀ ಜಗತ್ತು ಯಾರನ್ನ ನೋಡೋಕ್ಕೆ ಇಷ್ಟಪಡ್ತದೆ, ಯಾರು ಖುಷಿನಲ್ಲಿ ತೇಲಾಡ್ತಿರ್ತಾರೋ ಅವರನ್ನೇ ನೋಡೋಕ್ಕೆ ಇಷ್ಟಪಡುತ್ತಲ್ಲ ಮನಸ್ಸು. ಹಣಿಗಂಟು ಹಾಕೊಂಡು ಕೂತವ್ರಿಗೆ ಏನಂತೀವಿ, ಯವ್ವ ಹಿಂಗೆ ಕೂತಿ ಅಂತ ಅನ್ನೋದಿಲ್ಲ ನಾವು. ಮತ್ತು ನಾವು ಹಂಗೆ ಕೂತ್ರೆ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡೋಕ್ಕೆ ಭಾಳ ಚಾಣ ಇದೆ. ಆದರೆ ನಮ್ಮಲ್ಲೇ ನಾವು ಧಾರಣೆ ಮಾಡ್ಕೊಳ್ಳೋದು ಏನದಲ್ಲ, ಅದನ್ನು ಮಾಡ್ಕೊಳಕ್ಕೆ ತಯಾರಿಲ್ಲ ನಾವು. ಬರೀ ಇನ್ನೊಬ್ರು ಸುಧಾರಣೆ ಆಗ್ಬೇಕು ನಮಗೆ. ನಾವು ಎಷ್ಟು ಉದಾರವಾದಿಗಳಿದ್ದೀವಲ್ಲ. ಬಾಬಾ ಹೇಳ್ತಾರೆ, ಅನೇಕ ಭಾವೋं से खुशी में झूलने वाली आत्माएं सबको नजर आए, हर बोल में रूहानियत हो, रूहानियत के शब्द बहुत मीठे होते हैं. ನಿಮ್ಮ ಪ್ರತಿಯೊಂದು ಮಾತು ಏನಿರಬೇಕು, ಆತ್ಮೀಯತೆ ಇರಬೇಕು. ಆತ್ಮೀಯತೆಯ ಭಾವದಿಂದ ಮಾತಾಡಬೇಕು. ಮೇಲ್ಮೇಲೆ ಖುಷಿಲೇ ಮಾತಾಡೋದಲ್ಲ, ಒಳಗಿಂದ ಅವರು ನನ್ನವರು ಅನ್ನೋ ಭಾವ ಇಟ್ಕೊಂಡು ಮಾತಾಡಬೇಕು. ಅದಕ್ಕೇನಂತಾರೆ ರುಹಾನಿಯತ್. ರುಹಾನಿಯತ್ ಆತ್ಮೀಯ ಶಬ್ದ ಬಹಳಷ್ಟು ಏನು ಅನ್ನಿಸ್ತದೆ, ಮಧುರ ಅನ್ನಿಸ್ತದೆ. ಸಮಯ ಪ್ರಮಾಣ ಸ್ಟೇಜ್ भी बहुत ऊंची होनी चाहिए. ಸಮಯಕ್ಕನುಸಾರವಾಗಿ ನಮ್ಮ ಸ್ಥಿತಿ ಏನಿರಬೇಕು, ಶ್ರೇಷ್ಠವಾಗ್ತಾ ಹೋಗಬೇಕು. ಚढ़ती कला का अर्थ ही है जो पहले था उसको पार कर चले. ಏರುವ ಕಲೆ ಅಂತಂದರೆ ಇವತ್ತಿನ ದಿವಸಕ್ಕಿಂತ ನಾಳೆ ಶ್ರೇಷ್ಠ, ನಾಳಿನ ದಿವಸಕ್ಕಿಂತ ನಾಡ್ದು ಶ್ರೇಷ್ಠ, ಶ್ರೇಷ್ಠ 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 ಹಾಕ್ಕೊಂತ ಹೋಗಬೇಕು. ಅದಕ್ಕೇನಂತಾರೆ, ಏರುವ ಕಲೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ऐसी स्थिति चढ़ती कला का अर्थ ही है जो पहले था उसको पार कर चले. ऐसी स्थिति होनी चाहिए
ಸಾಕ್ಷಾತ್ಕಾರ ಇಂಥ ಸ್ಥಿತಿ ಆಗಬೇಕಲ್ಲ ನಮ್ಮದು. साक्षात्कार मूर्त दिखाई दे, फिर देखो कितनी भीड़ होती है. ಮುಂದೆ ನೋಡ್ರಿ ಎಷ್ಟು ಗದ್ದಲ ಆಗ್ತದೆ ಅಂತಾರೆ ಬಾಬಾ. तुम्हारी स्थिति सदैव ಏಕಾಗ್ರ ರಹೆ ತಬ್ ನಾಮ್ ಬಾಲ ಹೋಗ. ನಿಮ್ಮ ಹೆಸರು ಪ್ರಸಿದ್ಧಿ ಆಗಬೇಕು ಅಂತಂದರೆ ಏನಿರ್ಬೇಕಂತಾರೆ ಬಾಬಾ? ಏಕಾಗ್ರ ಇರಬೇಕು. ಎಷ್ಟೆಷ್ಟು ಭಗವಂತನ ನೆನಪಿನಲ್ಲಿರ್ತೀವೋ ಅಷ್ಟೆಷ್ಟು ನಮ್ಮ ಹೆಸರು ಏನಾಗ್ತದೆ? ಪ್ರಸಿದ್ಧಿ ಆಗ್ತದೆ. ಬಾಬಾ ಹೇಳ್ತಾರೆ, तुम्हारी स्थिति सदैव एकाग्र रहे तब नाम बाला होगा. वृत्ति की, दृष्टि की, स्वभाव की चेकिंग करने वाले सब आएंगे. ಬರ್ತಾರಂತ ಮುಂದೆ. ಇಷ್ಟು ದಿವಸ ಓಂ ಶಾಂತಿಗೆ ಹೊಂಟಿರಿ, ನಿಮ್ಮ ವೃತ್ತಿ ಏನು ಚೇಂಜ್ ಆಗಿದೆ, ನಿಮ್ಮ ದೃಷ್ಟಿ ಏನು ಚೇಂಜ್ ಆಗಿದೆ, ನಿಮ್ಮ ಸ್ವಭಾವ ಏನು ಚೇಂಜ್ ಆಗಿದೆ ಅಂತ ಚೆಕ್ ಮಾಡೋಕ್ಕೆ ಬರ್ತಾರಂತೆ. ಕೇಳ್ತಾರೆ, ಎಷ್ಟು ವರ್ಷದಿಂದ ಧ್ಯಾನದಲ್ಲಿದ್ದೀರಿ? 20 ವರ್ಷ. ಏನು ಚೇಂಜ್ ಆಗೈತೆ ನಿಮ್ಮಲ್ಲಿ ಅಂತ ಕೇಳಿ ಬರೋದಿಲ್ಲ ಅವರು. ನಮಗೇ ಗೊತ್ತಿಲ್ಲದಂಗೆ ಅವ್ರು ಏನು ಮಾಡ್ತಿರ್ತಾರೆ? ಚೆಕ್ ಮಾಡ್ತಾರಿಲ್ಲ, ಮನ್ಯಾಗ ಮಾಡ್ತಾರಿಲ್ಲ, ಮಕ್ಕಳೇ ಚೆಕ್ ಮಾಡ್ತಾರೆ. ನಮ್ಮ ಓಂ ಶಾಂತಿಗೆ ಹೋಗಿ ಎಷ್ಟು ಶಾಂತ ಇದೀರಿ ನೀವು ಅಂತ ಕೇಳ್ತಾರೆ. ಮತ್ತು ಚೆಕ್ಕಿಂಗ್ ಆಯ್ತಲ್ಲ ಅದು, ಮತ್ತು ಇನ್ಯಾಷ್ಟು ಚೆಕ್ ಮಾಡ್ಬೇಕು ನಮಗೆ. ಬಾಬಾ ಹೇಳ್ತಾರೆ, ಆಯಂಗೆ ಲೇಕಿನ್ ಉನ್ಹೇ ರಿಯಲ್ ಜ್ಞಾನ ಕಾ ಪರಿಚಯ ಹೋ ಜಾಯೆ. ಆದರೆ ಅವ್ರು ಚೆಕ್ಕಿಂಗ್ ಮಾಡೋಂಗೆ ನಾವಿರಬಾರ್ದು. ನಮ್ಮ ಸ್ಥಿತಿ ಎಲ್ಲ ನೋಡಿ ಅವ್ರಿಗೆ ಜ್ಞಾನ ಸಿಕ್ಬಿಡ್ಬೇಕಂತಾರೆ ಬಾಬಾ. ನಮ್ಮ ಸ್ಥಿತಿ ಇಷ್ಟು ದಿವಸ ಸ್ಟಾಲ್ ಹಾಕಿದ್ವಿ, ಕರೆದ್ವಿ, ಮನೆ ಹೋಗಿ 7 days ಕೋರ್ಸ್ ಮಾಡೀವಿ, ಆವಾಗ ಜ್ಞಾನ ತಿಳಿಸಿದ್ವಿ, ಅದೆಲ್ಲ ಆಯಿತು. ಈಗ ಹಂಗೆ ಕೇಳೋದಿಲ್ಲ ಅವರು. ನನ್ನ ನೋಡಿ ಅವ್ರಿಗೆ ಜ್ಞಾನ ಬರಬೇಕು, ನನ್ನ ಸ್ಥಿತಿ ನೋಡಿ ಅವ್ರಿಗೆ ಜ್ಞಾನ ತಿಳ್ಕೋಬೇಕು, ನನ್ನ ಲಕ್ಷಣಗಳು ನೋಡಿ ಅವ್ರಿಗೆ ಇಲ್ಲಿ ಬರಬೇಕು ಅನ್ನಿಸ್ಬೇಕಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.